ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನ ನೋಡೋಣ. 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳಾಗಿ ಹೊಂದಿರುವ ಸಂಖ್ಯೆಯನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಸಾಕಷ್ಟು ಸಂಖ್ಯೆ ಇರೋದಕ್ಕೆ ನಾವು 0 ಇಂದ 500ರ ಒಳಗಿನ ಅಂತ ಅನ್ಕೊಳ್ಳೋಣ. ಸೊ ಹೇಗೆ ಕಂಡು ಹಿಡಿಯೋದು ಇದನ್ನ ಅಂತ ನೋಡಿದ್ರೆ, ಅವ್ರೇನಂತ ಹೇಳಿದ್ದಾರೆ, 7 ಮತ್ತೆ 3 ಮಾತ್ರ ಅವಿಭಾಜ್ಯ ಅಪವರ್ತನಗಳಾಗಿ ಹೊಂದಿರಬೇಕು. ಸೊ ನಮಗೆ 7 ಗುಣಿಸು 3 ಇರಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಘಾತ ನಾವು ಮೊದಲಿಗೆ 0 ಇಂದ ಆರಂಭ ಮಾಡಿದ್ರೆ ನಮ್ಗೆ 1 ಅನ್ನೋ ಉತ್ತರ ಸಿಗತ್ತೆ. 2 ಇಲ್ಲಿ 7ರ ಘಾತ 0, 3ರ ಘಾತ 0 ಆಗೋದಕ್ಕೆ 1 ಅನ್ನೋ ಉತ್ತರವನ್ನ ನೋಡಬಹುದು. ಹಾಗೆ ನೆಕ್ಸ್ಟ್ ಘಾತ 7ರ ಘಾತ 1, 3ರ ಘಾತ 1 ಅಲ್ವಾ? ಸೊ ಇದೇನಾಗತ್ತೆ, 7 ಗುಣಿಸು 3. ಸೊ ಇದು 21 ಅನ್ನುವಂತಹ ಸಂಖ್ಯೆಯನ್ನ ನೋಡಬಹುದು. 7ರ ಘಾತ 0 ಗುಣಿಸು 3ರ ಘಾತ 1 ಅಂತ ತಗೊಂಡ್ರೆ 3 ಅಂತ ಸಿಗತ್ತೆ. ಅದೇ ರೀತಿ 7ರ ಘಾತ 1 ಗುಣಿಸು 3ರ ಘಾತ 0 ಅಂತ ತಗೊಂಡ್ರೆ 7 ಅನ್ನೋ ಸಂಖ್ಯೆಯನ್ನ ನಾವು ಪಡಿಬಹುದು. 7ರ ಘಾತ 1, 3ರ ಘಾತ 1 ನೋಡಿದೀವಿ. ಸೊ 7ರ ಘಾತ 1, 3ರ ಘಾತ 2 ನೋಡಿದ್ರೆ 7 ಗುಣಿಸು 9 ಅಂತ ಆಗತ್ತೆ. ಅದು 63 ಅನ್ನೋ ಉತ್ತರವನ್ನ ನಾವು ಪಡಿಬಹುದು ಇಲ್ಲಿ. ಹಾಗೆ 7ರ ಘಾತ 2 ಗುಣಿಸು 3ರ ಘಾತ 1 ನೋಡಿದಾಗ 7 7 49 ಅಂತ ಸಿಗತ್ತೆ. ಗುಣಿಸು 3, 9 3 27, 4 3 12 ಪ್ಲಸ್ 2 14, 147 ಅನ್ನುವಂತಹ ಸಂಖ್ಯೆಯನ್ನ ನಾವು ನೋಡಬಹುದು. ಅದೇ ರೀತಿ 7ರ ಘಾತ 2 ಗುಣಿಸು 3ರ ಘಾತ 2, 49 ಗುಣಿಸು 9 ಅಂತ ಆಗತ್ತೆ. 9 9 81. ಸೊ ಇಲ್ಲಿ 8 ಉಳಿತು. 9 4 36 ಪ್ಲಸ್ 8 44, 441 ಅನ್ನುವಂತಹ ಸಂಖ್ಯೆಯನ್ನ ನಾವಿಲ್ಲಿ ಪಡಿಬಹುದು. ಹಾಗೆ 7ರ ಘಾತ 1 ಗುಣಿಸು 3ರ ಘಾತ 3 ಅಂತ ನೋಡೋಣ. 7 ಗುಣಿಸು 3 3 20, 3ರ ಘಾತ 3, 3 3 ಅಲ್ಲ, 3 3 9, 9 3 27. ಸೊ 27 ಗುಣಿಸು 7 ಅಂತ ಮಾಡಿದಾಗ 7 7 49, 4 ಉಳಿತು. 7 2 14 ಪ್ಲಸ್ 4 18. ಅದೇ ರೀತಿ 7ರ ಘಾತ 3 ಗುಣಿಸು 3 ಅಂತ ತಗೊಂಡ್ರೆ ಈ ಸಂಖ್ಯೆ 500ಕ್ಕಿಂತ ಜಾಸ್ತಿ ಬರೋದಕ್ಕೆ ನಾವು ಈ ಸಂಖ್ಯೆಯನ್ನ ತಗೊಳ್ಳೋದು ಬೇಡ, ಈ ಒಂದು ಗುಣಾಕಾರವನ್ನ ತಗೊಳ್ಳೋದು ಬೇಡ. ಇಲ್ಲಿವರೆಗಿನ ನೋಡಿದ್ರೆ ಒಟ್ಟು ಸಂಖ್ಯೆಗಳು 1 ಗುಣಿಸು 3, 1, 3, 7, 21, 63, 147, 189 ಹಾಗೆ 441. ಇದು 0 ಮತ್ತೆ 500ರ ಮಧ್ಯದಲ್ಲಿ ಇರುವಂತಹ ಸಂಖ್ಯೆಗಳು ಇದಿಷ್ಟು. ಆಯ್ತಾ? ಅವರು ಇಷ್ಟರ ಒಳಗಿಂದು ಅಂತ ಏನನ್ನು ಕೊಡದೆ ಇರೋದಕ್ಕೆ ನಾವು ಒಂದು ಅಂದಾಜಿಟ್ಕೊಂಡು 0 ಇಂದ 500 ಅಂತ ಒಂದು ಅಂದಾಜು ಮಾಡಿ ಇಷ್ಟು ಸಂಖ್ಯೆಗಳನ್ನ ಬರೀಬಹುದು. 500ರ ನಂತರನೂ ಕೂಡ ಹಲವಾರು ಸಂಖ್ಯೆಗಳಿದೆ. ಬಟ್ ಅವ್ರು ಯಾವುದೇ ಲಿಮಿಟ್ ಅನ್ನ ಕೊಡದೆ ಇರೋದಕ್ಕೆ ನಾವು ಇಲ್ಲಿವರೆಗೆ ತಗೊಳ್ಬಹುದು.